ಹುಕ್ಕೇರಿ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಇವತ್ತು ಪ್ರವಾಸಿ ಮಂದಿರದಲ್ಲಿ ನೆರವೇರಲಾಯಿತು. ರಾಜ್ಯಾಧ್ಯಕ್ಷರಾದ ಎಂ ಟಿಪ್ಪುವರ್ಧನ್ ಸರ್ ಇವರ ಆದೇಶದ ಮೇರೆಗೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಇವರ ಒಂದು ಸಹಯೋಗದೊಂದಿಗೆ ಇವತ್ತಿನ ದಿವಸ ಪ್ರವಾಸಿ ಮಂದಿರದಲ್ಲಿ ನೂತನ ಪದಾಧಿಕಾರಿಗಳ ಸತ್ಕಾರ ಸಮಾರಂಭ ಜರುಗಿತು. 2025-26ನೇ ಸಾಲಿನ ಹುಕ್ಕೇರಿ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷರಾಗಿ ಪ್ರಶಾಂತ್ ನಾಗನೂರಿ, ತಾಲೂಕಾ ಅಧ್ಯಕ್ಷರಾಗಿ ಗಂಗಾಧರ್ ಶಿರಗಾವಿ, ಉಪಾಧ್ಯಕ್ಷರಾಗಿ ಗುರು ಮಡಿವಾಳ್, ಪ್ರಧಾನ ಕಾರ್ಯದರ್ಶಿಯಾಗಿ ಕಲ್ಲಪ್ಪ ಮಾಳಾಜ್ ಹಾಗೂ ಖಜಾಂಜಿಯಾಗಿ ಮಹೇಶ್ ಪಾಟೀಲ್ ಹಾಗೂ ಸಂಚಾಲಕ ಮಂಡಳಿಯ ಆಯ್ಕೆ ನಡೆಯಿತು. ಈ ಆಯ್ಕೆ ಒಂದು ಯಶಸ್ವಿಯಾಗಿ ನಡೆದು ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಸಂಘಟನೆಗಾಗಿ ಹಗಲು ರಾತ್ರಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇನೆ ಒಂದು ಪ್ರತಿಜ್ಞಾ ವಿಧಿಯನ್ನು ಕೂಡ ಬೋಧಿಸಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ವರದಿ ವಿನಾಯಕ್ ಚೌಲ. ಇವತ್ತಿನ ದಿವಸ ಹುಕ್ಕೇರಿ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ 2025-26ನೇ ಸಾಲಿನ ನೂತನ ಪದಾಧಿಕಾರಿಗಳನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಈ ಒಂದು ನೂತನ ಪದಾಧಿಕಾರಿಗಳು ಎಲ್ಲರೂ ಕೂಡ 2025-26ನೇ ಸಾಲಿಗೆ ಅಷ್ಟೇ ಅಲ್ಲದೆ ಶಾಶ್ವತವಾಗಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತೇವೆ ಅಂತಕ್ಕಂತಹ ಒಂದು ವಿಚಾರಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಇವತ್ತಿನ ದಿವಸ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಪ್ರಶಾಂತ್ ನಾಗನೂರಿ ಸರ್ ಇವರು. ಎರಡನೇದಾಗಿ ಹುಕ್ಕೇರಿ ತಾಲೂಕಾ ಗೌರವ ಅಧ್ಯಕ್ಷ ಆದ್ಮೇಲೆ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ ಶಿರಗಾವಿ ಸರ್ ಇವರು. ಆಮೇಲೆ ಹುಕ್ಕೇರಿ ತಾಲೂಕಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರು ಮಡಿವಾಳ್ ಸರ್ ಇವರು ಹಾಗೂ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಲ್ಲಪ್ಪ ಮಾಳಾರ್ ಹಾಗೂ ಖಜಾಂಜಿ ಆಗಿರ್ತಕ್ಕಂಥ ಮಹೇಶ್ ಪಾಟೀಲ್ ಇವರು. ಇವರಿಗೆ ನಮ್ಮ ಒಂದು ರಾಜ್ಯಾಧ್ಯಕ್ಷರ ಜಿಲ್ಲಾ ಅಧ್ಯಕ್ಷರ ಪರವಾಗಿ ಇವತ್ತಿನ ದಿವಸ ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ಇಲ್ಲಿ ಆಗಮಿಸಿ ಎಲ್ಲರಿಗೂ ಕೂಡ ನಮ್ಮ ಒಂದು ಸಂಘಟನೆಯ ಪರವಾಗಿ ಹೃತ್ಪೂರ್ವಕವಾದ ಒಂದು ಅಭಿನಂದನೆಯನ್ನು ಎಲ್ಲರಿಗೆ ನಾನು ತಿಳಿಸ್ತಾ ಇದ್ದೇನೆ. ಈ ಒಂದು ಸಂಘಟನೆ ಯಶಸ್ವಿಯಾಗಲಿ, ನಿಮ್ಮೆಲ್ಲರ ಸಹಕಾರ ಇರಲಿ, ಸಾಮಾಜಿಕ ಹೋರಾಟವಾಗಲಿ, ಬಡವರಿಗೆ ನ್ಯಾಯ ಸಿಗಲಿ. ಈ ಒಂದು ಸಂಘಟನೆ ಮೊದಲನೇದಾದರೂ ಇವತ್ತಾದರೂ ಕೂಡ ಒಂದು ಬಡವರ ಪರವಾಗಿ ಹೋರಾಟವನ್ನ ಮಾಡತಕ್ಕಂಥ ಒಂದು ಸಂಘಟನೆಯಾಗಿದೆ. ಇದರ ಬಗ್ಗೆ ಇವಾಗ ಮಾಲಾರ್ಪಣೆ ಆದ ನಂತರ ಜಿಲ್ಲಾ ಗೌರವ ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದ ಮೇಲೆ ಎಲ್ಲ ಸಂಚಾಲಕ ಮಂಡಳಿ ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಈಗ ಮೊದಲನೇದಾಗಿ ಮಾಲಾರ್ಪಣೆ. ಸಂಘಟನೆ ಬಗ್ಗೆ ಹಾಗೂ ಸಂಘಟನೆ ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಎರಡು ಮಾತುಗಳು. ಈಗ ನಾವು ಕೂಡ 2023-24-25ನೇ ಸಾಲಿನಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ತಾಲೂಕಾ ಒಂದು ಸಂಘಟನೆಯಲ್ಲಿ ಇಟ್ಕೊಂಡು ಸಂಘಟನೆಯ ಬಗ್ಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮಗಳನ್ನ ಮಾಡಲಿಕ್ಕಾಗಲಿಲ್ಲ. ಸಂಘಟನೆಯನ್ನು ಅದೇ ರೀತಿ ಮುಂದುವರಿಸಿಕೊಂಡು ಬಂದು 2025-26ನೇ ಸಾಲಿಗೆ ಇವತ್ತಿನ ದಿವಸ ನನಗೊಂದು ವಿಷಯವನ್ನು ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದೆ. ಅಂದರೆ ಉತ್ಸಾಹದಿಂದ ಕೆಲಸವನ್ನಂದರೆ ಸಮಾಜದ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಉತ್ಸಾಹದಿಂದ ಇರ್ತಕ್ಕಂತಹ ಎಲ್ಲ ಸಂಚಾಲಕ ಮಂಡಳಿ ಇವತ್ತಿನ ದಿವಸ ಆಯ್ಕೆಯಾಗೋದು ತುಂಬ ಸಂತೋಷದ ವಿಷಯ. ನಾವು ಜಿಲ್ಲೆಯಲ್ಲಿದ್ದರೂ ಕೂಡ ಜಿಲ್ಲೆ, ತಾಲೂಕಾ, ರಾಜ್ಯ ಅಂತಕ್ಕಂಥದ್ದು ಇಲ್ಲಿ ಯಾವುದೂ ಇಲ್ಲ. ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತಿನ ದಿವಸ ಕೆಲವೊಂದು ಸಂಘಟನೆಗಳು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾವೆ ಅಂದರೆ ಅದ್ರ ಬಗ್ಗೆ ನಾನು ಹೇಳ್ತೇನೆ ನೇರವಾಗಿ. ಹಣ ಮಾಡೋದಕ್ಕಾಗಿ ಸಂಘಟನೆ ಕೆಲವೊಂದು ಮಾಡ್ತಾ ಇದ್ದೇವೆ, ಎಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಈಗಾಗಲೇ ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಕೂಡ ಇಲ್ಲಿರ್ತಕ್ಕಂಥ ನಾಗನೂರ ಸರ್ ಆಗಲಿ, ಶಿರಗಾವಿ ಸರ್ ಆಗಲಿ, ಪಾಟೀಲ್ ಅವರಾಗಲಿ, ವೆಂಕಟೇಶ್ ಸರ್ ಆಗಲಿ ಸಮಾಜಮುಖಿ ಕೆಲಸಗಳನ್ನ ಸಂಘಟನೆಯಿಂದ ಅಲ್ಲ ವೈಯಕ್ತಿಕವಾಗಿ ಕೂಡ ಮಾಡಿರ್ತಕ್ಕಂಥ ಕೆಲವೊಂದು ನಿದರ್ಶನಗಳನ್ನ ನಾವು ನೋಡಿದ್ದೇವೆ. ನಾವು ಕೂಡ ಹುಕ್ಕೇರಿ ತಾಲೂಕಿನಲ್ಲೇ ಇರ್ತೇವೆ. ಜಿಲ್ಲಾ ಮಟ್ಟ, ತಾಲೂಕಾ ಮಟ್ಟ ಅಂತ ದಯವಿಟ್ಟು ಯಾರೂ ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಜಿಲ್ಲಾ ಅಧ್ಯಕ್ಷ, ನಾನು ಜಿಲ್ಲಾ ಕಾರ್ಯದರ್ಶಿ, ನಾನು ರಾಜ್ಯಾಧ್ಯಕ್ಷ ಅಂತಕ್ಕಂಥ ಭೇದ ಭಾವನೆ ಇಲ್ಲ. ನಿಮ್ಮ ಒಂದು ನೇತೃತ್ವದಲ್ಲಿ 2025-26ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ಹುಕ್ಕೇರಿ ತಾಲೂಕಾ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಯಾವ ಸಾಧನೆಯನ್ನು ಮಾಡಿದೆ ಅಂತಕ್ಕಂಥದ್ದು ಎತ್ತಿ ತೋರಿಸಬೇಕಾಗಿದೆ. ಯಾಕಂದರೆ ಹಣ ನಾವು ಮಾಡಬೇಕಾಗಿಲ್ಲ, ಹಣ ನಮ್ಮನ್ನು ಹುಡುಕಾಡಿ ಬರ್ತದೆ. ಇವತ್ತಿನ ದಿವಸ ನೀವೆಲ್ಲರೂ ಕೂಡಿಕೊಂಡು
ಭ್ರಷ್ಟಾಚಾರ ನಡೆದಿರ್ತಕ್ಕಂಥ ನೇರವಾಗಿ ಎದೆತಟ್ಟಿ ನಿಲ್ಲಬೇಕಾಗಿದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಆಗ್ತದೆ. ಎದೆತಟ್ಟಿ ನಾವು ನಿಂತಾಗ ಕೆಲವೊಂದು ಜನ ಏನು ಮಾಡ್ತಾರೆ, ಆ ವ್ಯಕ್ತಿಗಳ ಕಾಲಿಡ್ಬೇಕು. ಉದಾಹರಣೆಗಾಗಿ ಒಂದು ಅಧ್ಯಕ್ಷರು ಒಂದು ಕಡೆ ಹೋಗಿರ್ತಾರೆ, ಇಲ್ಲ ಕಾರ್ಯದರ್ಶಿ ಹೋಗಿರ್ತಾರೆ, ಯಾರೋ ಒಬ್ಬರು ಹೋಗಿ ಒಂದು ಭ್ರಷ್ಟಾಚಾರ ನಡೆದಾಗ ಕೆಲವೊಂದು ಫೋನ್ ಕರೆ ಹೊರತು ಇದಕ್ಕೆ ನಾವು ಯಾರೂ ಹೆದರಬೇಕಾಗಿದೆ. ಪ್ರತಿಯೊಬ್ಬರು ಸಾಮಾಜಿಕವಾಗಿ ಒಳ್ಳೆಯ ಕೆಲಸವನ್ನು ಮಾಡಬೇಕಾದಾಗ ಸಂಘಟನೆಯ ಪ್ರತಿಯೊಬ್ಬರು ಪದಾಧಿಕಾರಿಗಳು ನಿಲ್ಲಬೇಕಾದ ಕರ್ತವ್ಯ. ಆದರೆ ಅವರು ಮಾಡಿರತಕ್ಕಂತಹ ಒಂದು ಕಾರ್ಯ ಅದು ಒಳ್ಳೆಯದಿದೆ ಕೆಟ್ಟದ್ದಿದೆ ಅನ್ನೋದನ್ನು ನಾವು ಮೊದಲು ಯೋಚನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ನಾಗನೂರು ಸರ್ ಆಗಲಿ, ಬೆಳಗಾವಿ ಸರ್ ಆಗಲಿ, ನಿಮ್ಮ ಮೇಲೆ ತಾಲೂಕಿನ ಒಂದು ಜವಾಬ್ದಾರಿ ಇದೆ. ತಾಲೂಕಿನಲ್ಲಿ ಯಾವ ರೀತಿ ಸಂಘಟನೆಯನ್ನು ಬೆಳೆಸಬೇಕು, ಯಾವ ರೀತಿ ಮಾಡೋದು ಸಾಕಷ್ಟು ಅನುಭವಿಗಳು ಕೂಡ ಎಲ್ಲರೂ ಇದ್ದೀರಿ. ದಯಮಾಡಿ ನಾವೆಲ್ಲರೂ ಒಕ್ಕಟ್ಟಿನಿಂದ 2025-26ನೇ ಸಾಲಿನೆಲ್ಲ ನಾವು ಎಲ್ಲರೂ ಇಲ್ಲಿರುವಾಗ ನೂರಾರು ಜನ ಎಲ್ಲರೂ ಕೂಡ ಸದಸ್ಯತ್ವ ಮಾಡಿಕೊಳ್ಳಿ ಅಂತ ಹೋಗ್ತಾರೆ. ಆದರೆ ನಮ್ಮ ಸಂಘಟನೆಗೆ ನಾನು ಸದಸ್ಯತ್ವ ಆಗಿ ಬರ್ತೇನೆ ಅಂತಕ್ಕಂಥದ್ದನ್ನ ಮಾಡಬೇಕಾದ್ರೆ ನಾವು ನಾಳೆಯಿಂದ ಎಲ್ಲರೂ ಕೂಡ ತಾಲೂಕಿನ ಪ್ರತಿಯೊಂದು ಇಲಾಖೆಗಳಿಗೆ ಹೋಗಿ, ಅಂದರೆ ಹಣ ಕಲೆಕ್ಷನ್ ಮಾಡೋಕ್ಕಲ್ಲ, ಪ್ರತಿಯೊಂದು ತಾಲೂಕಿನ ಇಲಾಖೆಗೆ ಹೋಗಿ ನಮ್ಮ ಒಂದು ಸಂಘಟನೆ 25-26ನೇ ಸಾಲಿನ ಆಗಿದೆ ಸರ್, ನಿಮ್ಮಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಏನಾದರೂ ನಡೆದರೆ ನಮಗೆ ಹೇಳಿ, ನಾವು ಸಮಾಜ ಕೆಲಸವನ್ನು ಮಾಡ್ತಕ್ಕಂಥ ಒಂದು ವಿಷಯವನ್ನು ವಿಜೃಂಭಣೆಯಿಂದ ಎಲ್ಲರೂ ಮಾಡೋಣ. ಸಂಘಟನೆಗೆ ಒಂದು ಒಳ್ಳೆಯ ಹೆಸರನ್ನು ತರೋಣ. ಯಾವುದೇ ಒಂದು ಭೇದ ಭಾವ ಬೇಡ, ಅವರು ಬಂದಿಲ್ಲ ಇವರು ಬಂದಿಲ್ಲ ಅಂತಕ್ಕಂಥ ಯಾವುದೋ ಒಂದು ಭಾವನೆ ಬೇಡ. ಇದು ಒಂದು ಸಂಘಟನೆ ನಮ್ಮ ಮನೆಯದಲ್ಲ, ನಿಮ್ಮ ಮನೆಯದಲ್ಲ, ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾಗಿದೆ. ಇವತ್ತು ಎಂದೋ ಆಗಬೇಕಾಗಿರ್ತಕ್ಕಂತಹ ಒಂದು ಸಂಘಟನೆಯ ಕಾರ್ಯ ಇವತ್ತಿನ ದಿವಸ ಆಗಿದೆ. ಇದು ನನಗೆ ತುಂಬ ಸಂತೋಷ ಆಗಿದೆ. ಯಾಕಂದ್ರೆ ಯಾವತ್ತೂ ಆಗಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಏನೋ ಒಂದು ಸಮಸ್ಯೆಯಿಂದ ಕೆಲವೊಂದು ವಿಚಾರಗಳಿಂದ ಹಿಂಸರಿತ್ತು. ಅತಿ ಸಂತೋಷವಾಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಸಂಘಟನೆ ಬೆಳೆಯಲಿ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯದಲ್ಲಿ ಒಂದು ಜೈಬೇರ್ನೆ ಬಾರ್ತಕ್ಕಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ. ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಗಂಗಾಧರ್ ಸಿರಗಾವಿ ಸರ್ ಇವರ ಒಂದು 4 ಮಾತು. ನಮಸ್ಕಾರ ಎಲ್ಲರಿಗೂ. ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಮೊದಲು ನಾನು 2024-25 ಸಾಲಿನಲ್ಲಿ ಗೌರವಾಧ್ಯಕ್ಷ ಆಗಿ 1 ವರ್ಷ ಕೆಲಸವನ್ನು ಮಾಡಿದ್ದೇನೆ. ಅದರ ನಂತರ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಬಾರಿ 1 ವರ್ಷ ಗೌರವಾಧ್ಯಕ್ಷ ಆಗಿ ಕೆಲಸ ಮಾಡಿದೆ. ಈ ವರ್ಷ ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷ ಹಾಗೂ ಹುಕ್ಕೇರಿ ತಾಲೂಕು ಅಧ್ಯಕ್ಷ ಹಾಗೂ ಸಂಘಟನೆಗೆ ಒಂದು ಸ್ವಲ್ಪ ಒತ್ತು ಕೊಟ್ಟು ಎಲ್ಲ ಸಂಘಟನೆ ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಹೇಳಿದಾಗ ಆಯ್ತು ಮಾಡೋದು ಅಂತ ಅವರಿಗೆ ಹೇಳಿದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಅದು ಅಲ್ಲದೆ ಮತ್ತು ನಮ್ಮ ಹುಕ್ಕೇರಿ ತಾಲೂಕಿನಾಗ ಸಂಘಟನೆಗಳು ಭಾಳ ಅದಾವೆ. ಸಂಘಟನೆಗಳು ಭಾಳ ಅದಾವೆ ಅನ್ನೋದಕ್ಕಿಂತಲೂ ಅವರು ಯಾವ ಸಂಘಟನೆ ಏನೇ ಇರಲಿ, ಆದರೆ ನಮ್ಮದಾದ ಒಂದು ರಾಜ್ಯದಿಂದ ಒಂದು ಸಂಘಟನೆ ಐತಿ, ನಮ್ಮದು ಜಿಲ್ಲಾದಾಗ ಐತಿ, ಜಿಲ್ಲಾದಿಂದ ಹುಕ್ಕೇರಿ ತಾಲೂಕು ಐತಿ. ಹುಕ್ಕೇರಿ ತಾಲೂಕದ ಸಂಘಟನೆ ಐತಂದ್ರೆ ಏನು ಏಳು ಬೀಳುಗಳು ಅನ್ಯಾಯದ ವಿರುದ್ಧ ಯಾರೇ ಕರೆ ಕೊಟ್ಟಾಗ ಯಾರೋ ಒಬ್ಬರು ಇಲ್ಲ ನಮ್ಮಲ್ಲಿ ಒಂದು ಅನ್ಯಾಯ ನಡೆದೈತಿ, ಅದಕ್ಕೆ ನೀವು ಬರಬೇಕು, ನಿಮ್ಮ ಸಂಘಟನೆ ಹೊತ್ತಿಂದ ಬಂದು ಅದರ ಮುಂದೆ ನಿಂತ ಕಾರ್ಯವನ್ನು ವಹಿಸಿ ಕೆಲಸವನ್ನು ಮಾಡಿಕೊಡ್ಬೇಕಂದಾಗ ನಮ್ಮ ಸಂಘಟನೆಯಿಂದ ಎಲ್ಲರೂ ಬಲಪಡಿಸಿಕೊಂಡು ಎಲ್ಲರನ್ನೂ 9ರಿಂದ ಮೊದಲೊಂದು ಮೀಟಿಂಗ್ ತೊಗೊಂಡು ಎಲ್ಲರೂ ನಾವು ಒಂದು ಚರ್ಚೆ ಮಾಡಿ ಅಂತ ನಮ್ಮ ಸಂಘಟನೆ ಐತಿ, ಅವ್ರಿಗೊಂದು ಕಷ್ಟ ಆಗೈತಿ ಇಂಥ ಊರವ್ರು ಕರ್ತಾರೆ ಅಂತ ಹೇಳ್ತಾ ಇದ್ದಾಗ ನಾವೆಲ್ಲರೂ ಕುಂತ್ಕೊಂಡು ಹೋಗಿ ಅವ್ರಿಗೆ ಏನು ಕಷ್ಟ ಐತಿ, ಅದು ಏನು ತಪ್ಪೈತೋ ಒಪ್ಪೈತೋ ನ್ಯಾಯಯುತವಾಗಿ ನ್ಯಾಯ ಒದಗಿಸುವಂಥ ಕೆಲಸ ನಿಟ್ಟಿನಲ್ಲಿ ನಮ್ಮ ಹುಕ್ಕೇರಿ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆಯಿಂದ ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇವೆ. ಪತ್ರಕರ್ತರ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಟನೆಯ ತಾಲೂಕು ಗೌರವ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದ ನನ್ನೆಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯಾಧ್ಯಕ್ಷರ ಮತ್ತು ಜಿಲ್ಲಾಧ್ಯಕ್ಷರ ಅಪ್ಪಣೆ ಮೇರೆಗೆ ತಾಲೂಕು ಗೌರವ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀನಿ. ಅದಕ್ಕೆ ನಾನು ಸಂಘಟನೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ತಾಲೂಕಿನಲ್ಲಿ ಯಾವುದೇ ರೀತಿ ಅಥವಾ ಜಿಲ್ಲೆಯಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಒಂದು ನಮ್ಮ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆಗಳಿಗೆ ಅಂದರೆ ಅನ್ಯಾಯಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸಂಘಟನೆಯಿಂದ ನಾವು ಮಾಡ್ತೀವಿ. ಎಂಥ ಸಂದರ್ಭ ಬಂದರೂ ಕೂಡ ಪತ್ರಕರ್ತರಿಗೆ ಯಾವುದೇ ರೀತಿ ಅನ್ಯಾಯ ಆಗ್ತಕ್ಕಂಥ ಸಂದರ್ಭ ಬಂದರೆ ಅದಕ್ಕೆ ನಾವು ದಿಟ್ಟ ನಿಟ್ಟಿನಿಂದ ನಿಂತು ಅದನ್ನು ನಾವು ಪೂರ್ಣಗೊಳಿಸ್ತೀವಿ ಮತ್ತು ಸಮಾಜಮುಖಿ ಕೆಲಸಗಳ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಇನ್ನು ಅಧಿಕಾರಿ ವರ್ಗಗಳಲ್ಲಿ ಎಷ್ಟೋ ಅನ್ಯಾಯಗಳಾಗ್ತವೆ. ಆ ಒಂದು ಅನ್ಯಾಯಗಳ ಬಗ್ಗೆ
ನಾವು ನ್ಯಾಯಯುತವಾದ ಒಂದು ಕೆಲಸವನ್ನು ಕೊಡ್ತಕ್ಕಂಥ ಸಾರ್ವಜನಿಕರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಈ ಸಂಘಟನೆ ಮೂಲಕ ನಾವು ಮಾಡ್ತೀವಿ. ಸಂಘಟನೆಯ ಒಂದು ಏಳಿಗೆಗಾಗಿ ಸದಾಕಾಲ ಶ್ರಮಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾನು ತಮ್ಮೆಲ್ಲರಿಗೆ ತಿಳಿಸುತ್ತೇನೆ. ಧನ್ಯವಾದ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ, ತಾಲೂಕಾ ಸಂಘಟನೆಗೆ ಏನೇ ಬರಲಿ ಪತ್ರಕರ್ತರೆಲ್ಲರಿಗೆ ನೂತನ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ನಾಗನೂರ ಅವರಿಂದ ಸಂಘಟನೆಯ ಬಗ್ಗೆ 4 ಮಾತು.